ಹಿಪ್ ನೋವಿಗೆ ಚಿಕಿತ್ಸೆ ನೀಡಲು ಇಂಜೆಕ್ಷನ್ ಹೇಗೆ ತಯಾರಿಸಲಾಗುತ್ತದೆ, ಅದು ರೋಗಿಯ ದೇಹದ ಕೋಶದಿಂದ ಹೇಗೆ ಪಡೆಯಲಾಗುತ್ತದೆ ಎಂದು ನಾವು ಅರ್ಥಮಾಡಿಕೊಳ್ಳೋಣ. ಅಡಿಪೋಸ್ ಟಿಶ್ಯೂ ಡೆರೈವ್ಡ್ ಎಸ್ವಿಎಫ್ ಥೆರಪಿ ಉಪಯೋಗಿಸುವ ಸಂಯೋಜನೆ ಪ್ರಕ್ರಿಯೆಯನ್ನು ಹೇಗೆ ಮಾಲಿನ್ಯದೊಂದಿಗೆ ಮಾಡಲಾಗುತ್ತದೆ ಎಂಬುದನ್ನು ನಾವು ಈ ಅಗತ್ಯ ಸರ್ಜಿಕಲ್ ಸಿಟ್ಟಿಂಗ್ನಲ್ಲಿ ಕಾರ್ಯಾಲಯದಲ್ಲಿ ನೋಡಿ ಅರ್ಥಮಾಡಿಕೊಳ್ಳೋಣ. ಈ ಪ್ರಕ್ರಿಯೆಯಲ್ಲಿ ರೋಗಿಗೆ ಅನಸ್ಥೇಷಿಯಾ ಮತ್ತು ಸೆಡೇಟಿವ್ಸ್ ನೀಡಲಾಗುತ್ತವೆ, ಇದರಿಂದ ರೋಗಿಯು ನೋವು ಅನುಭವಿಸುವುದಿಲ್ಲ. ನಂತರ ತೈಲವನ್ನು ಹಾಸ್ಪಿಟಲ್ ಶಾಖೆಗೆ ಹೋಲುವ ಸ್ಥಳದಲ್ಲಿ ಸುಮಾರು 3 ಮಿಲಿಮೀಟರ್ ವ್ಯಾಸದಲ್ಲಿ ಕಟ್ ಮಾಡಲಾಗುತ್ತದೆ ಮತ್ತು ರೋಗಿಯ ದೇಹದಿಂದ ಸುಮಾರು 200 ಮಿಲಿ ಎಡುಗೆ ತೈಲವನ್ನು ಲಿಪೋ ಆಸ್ಪಿರೇಷನ್ ಪ್ರಕ್ರಿಯೆಯ ಮೂಲಕ ಉಚಿತವಾಗಿ ಪಡೆಯಲಾಗುತ್ತದೆ. ಈ ಕಟ್ ಸಾಧಾರಣವಾಗಿ ಪ್ರಕ್ರಿಯೆಯ ನಂತರ ಕೆಲವು ದಿನಗಳಲ್ಲಿ ಸ್ವಯಂಚೇಲಾಗುತ್ತದೆ. ಇದು ಸುಲಭವಾದ ಮತ್ತು ನೋವಿಲ್ಲದ ಪ್ರಕ್ರಿಯೆಯಾಗಿದೆ ಮತ್ತು ಸುಮಾರು 45 ನಿಮಿಷಗಳು ತೆಗೆದುಕೊಳ್ಳುತ್ತದೆ. ಪಡೆಯಲಾದ ಎಡುಗೆ ತೈಲವನ್ನು ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತದೆ. ಕೋಶ ಸಂಸ್ಕರಣೆಗೆ ಸೇರುವ ಎಡುಗೆ ತೈಲವನ್ನು ಸ್ಟೆರೈಲ್ ಟ್ಯೂಬ್ಗಳಲ್ಲಿ ವರ್ಗಾವಣೆ ಮಾಡಲಾಗುತ್ತದೆ. ನಂತರ ಪೇಟೆಂಟ್ ಪದ್ಧತಿಯಲ್ಲಿ ಮೊದಲ ಹಂತವಾಗಿ ಎಡುಗೆ ತೈಲವನ್ನು ಸೆಂಟ್ರಿಫ್ಯೂಗ್ ಮಾಡಲಾಗುತ್ತದೆ. ಅಗತ್ಯವಿದ್ದರೆ ಪ್ರತಿಕ್ರಿಯೆ ಪ್ರಕ್ರಿಯೆಗೆ ಶಬ್ದಶಕ್ತಿ ಉಪಕರಣವನ್ನು ಬಳಸಲಾಗುತ್ತದೆ. ಕೊನೆಯ ಹಂತದಲ್ಲಿ ಫಿಲ್ಟ್ರೇಷನ್ ಪ್ರಕ್ರಿಯೆ ನಡೆಯುತ್ತದೆ. ಕೋಶ ಸಂಸ್ಕರಣೆಯ ಎಂಟಾಯ ಪ್ರಕ್ರಿಯೆ ಸುಮಾರು 40 ನಿಮಿಷಗಳು ತೆಗೆದುಕೊಳ್ಳುತ್ತದೆ. ಆತ್ಮಸ್ಥಿತಿ ಆಡಿಪೋಸ್ ಎಸ್ವಿಎಫ್ ಅನ್ನು ಅದೇ ಕಾರ್ಯದರ್ಶನದಲ್ಲಿ ರೋಗಿಯ ಹಿಪ್ ಜೋಂಟಿನಲ್ಲಿ 5 ನಿಮಿಷಗಳಲ್ಲಿ ಇಂಜೆಕ್ಷನ್ ಮಾಡಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಎಂಜೈಮ್ ಅಥವಾ ರಾಸಾಯನಿಕಗಳು ಬಳಸಲಾಗುವುದಿಲ್ಲ. ಪ್ರಕ್ರಿಯೆಯ ನಂತರ 1 ಅಥವಾ 2 ದಿನಗಳಲ್ಲಿ ರೋಗಿಯು ಮನೆಗೆ ಹಿಂತಿರುಗಬಹುದು ಮತ್ತು ಅವನು ದಿನಚರಿ ಪೂರ್ಣಗೊಳ್ಳಲು ಸುಲಭವಾಗಿ ಸಾಧ್ಯವಾಗಿದೆ. ಇದು ಆವಿಕ ಸಮಸ್ಯೆಗೆ ಆವಯಿಕ ಪರಿಹಾರವಾಗಿದೆ. ನೀವು ಏವಿಯನ್ ಗ್ರೇಡ್ 1, 2 ಅಥವಾ 3 ಇರುತ್ತಿದೆಯಾದರೆ ಇಂದು ಹಿಪ್ ರಿಪ್ಲೇಸ್ಮೆಂಟ್ ತಪ್ಪಿಸಲು ಪ್ರಯತ್ನಿಸಿ. ಉಚಿತ ಸಲಹೆಗೆ ಬುಕ್ ಮಾಡಿ. ಇಲ್ಲಿಯವರೆಗೆ ವಿಳಾಸ ನೀಡಿ ಅಥವಾ ವಾಟ್ಸಪ್ ಮೂಲಕ 822,30,83,555ಗೆ ಕಳೆದುಕೊಂಡ ಕರೆ ನೀಡಿ.